ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಡ್ಕೆಗಾರ್ಸ್ ಕಿಚನ್. ತುಂಬ ದಿನಗಳ ನಂತರ ವಿಶೇಷವಾದ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ರೆಸಿಪಿ ಹೊಂಗಾರೆ ಎಲೆಯಿಂದ ಮಾಡುವಂತಹ ಕಡುಬು. ಫಸ್ಟ್ ನಾವಿಲ್ಲಿ ಹೊಂಗಾರೆ ಎಲೆಗಳನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಅದಕ್ಕಿವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಿಡಿಯಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಳತೆ ಹೇಗಂದರೆ 1 ಲೋಟ ಅಕ್ಕಿಗೆ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿ. 1 ಲೋಟ ಅಕ್ಕಿ ಅಂದರೆ ನೀವು 1/4 kg ಅಳತೆ ತೊಗೊಳ್ಬೋದು. ನಾವಿಲ್ಲಿ ಹತ್ರ 2 ಲೋಟ ಅಕ್ಕಿಯಷ್ಟು ಅಕ್ಕಿ ತೊಗೊಂಡಿದ್ದೀವಿ. ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೂ ಕೂಡ ನಿಮಗೆ ರುಚಿ ತುಂಬ ಚೆನ್ನಾಗೇ ಬರುತ್ತೆ. ಇದಕ್ಕೆ ನಾರ್ಮಲ್ ಆಗಿ ಒಂದು 2 ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿ ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಹೊತ್ತು ಕೂಡ ನೀವು ನೆನೆಸಿ ಇಟ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಇದನ್ನ ರುಬ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ನೀವು ಹೋಗಬೇಡಿ. ಜಾಸ್ತಿ ನೀರು ಹಾಕ್ಕೊಂಡ್ರೆ ನಿಮಗೆ ದೋಸೆ ಹದ ಬಂದುಬಿಡುತ್ತೆ, ಕಡುಬು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದಾಗಿರೋದ್ರಿಂದ ಆದಷ್ಟು ಗಟ್ಟಿ ಕಡಿದುಕೊಳ್ಳಿ ಇದನ್ನು. ಇವಾಗ ನೋಡಿ, ರುಬ್ಬಿರುವ ಮಿಕ್ಸ್ಚರ್ಗೆ ನಾವು ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಉಳಿಸ್ಕೊಂಡಿದ್ವಿ, ಅದನ್ನ ಹಾಕ್ತಾ ಇದ್ದೀನಿ. ಯಾಕಂದರೆ ಕಡುಬು ಅಲ್ಲಿ ನಮಗೆ ತಿನ್ನಲಿಕ್ಕೆ ಕೂಡ ಸಿಕ್ಕಿದರೆ ತುಂಬ ರುಚಿಯಾಗಿ ಆಗ್ತದೆ. ಕಡ್ದು ಇಟ್ಕೊಂಡಿರುವಂಥ ಅಕ್ಕಿ ಮತ್ತು ಕಾಯಿ ಮಿಶ್ರಣಕ್ಕೆ ಇನ್ನೊಂದು ಸ್ವಲ್ಪ ಕಾಯಿನ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ನಿಮಗೆ ಇವಾಗ ಅಳತೆ ಗೊತ್ತಾಗ್ತಾ ಇರ್ಬೋದು ಯಾವ ಹದ ಬೇಕು ಅಂತ. ನಾವು ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಗಟ್ಟಿ ಮಾಡ್ಕೊಳ್ಳುವಂಥ ಪ್ರಮೇಯ ಬರೋದಿಲ್ಲ, ಯಾಕಂದರೆ ನಾವು ರುಬ್ಬುವಾಗಲೇ ಗಟ್ಟಿಯಾಗಿ ರುಬ್ಕೊಂಡಿರೋದ್ರಿಂದ. ಇವಾಗ ನೋಡಿ, ನಿಮಗೆ ಅಳತೆ ಕೂಡ ಗೊತ್ತಾಗಿದೆ ಅಲ್ವಾ. ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಹೊಂಗಾರೆ ಎಲೆಗಳಿಗೆ ಈ ರೀತಿ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಮಡಚಿ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇದು ಮಾಡಲಿಕ್ಕೆ ಕೂಡ ನಮಗೆ ತುಂಬ ಸುಲಭ, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಈ ಹೊಂಗಾರೆ ಎಲೆದು ಫ್ಲೇವರ್ ನಿಮಗೆ ಬೇಯುವಾಗಲೇ ಘಮ ಘಮ ಬರ್ತದೆ. ಬಾಳೆ ಎಲೆಯಲ್ಲಿ ಕೂಡ ನಾವು ಇದೇ ರೀತಿ ಮಾಡ್ಕೊಳ್ತೀವಿ, ಆದರೆ ಬಾಳೆ ಎಲೆಯಲ್ಲಿ ಮಾಡೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ನಾನು ಹೊಂಗಾರೆ ಮರ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದಾಗಿದ್ದರೆ ವಿಡಿಯೋ ಸ್ಟಾರ್ಟ್ ಆಗುವಾಗ ಮರ ಹಾಗೆ ಅದರಲ್ಲಿ ಎಲೆ ತೆಗೆಯುವ ಕ್ರಮವನ್ನು ಕೂಡ ನಾನು ನಿಮಗೆ ತೋರಿಸಿರ್ತೀನಿ. ಪುನಃ ಬೇಕಿದ್ದರೆ ನೀವು ಫಸ್ಟಿಂದ ಪ್ಲೇ ಮಾಡಿ ನೋಡಿ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಸುಲಭವಾಗಿ ನಾನು ಹೊಂಗಾರೆ ಎಲೆಗೆ ಹಿಟ್ಟನ್ನ ಹಾಕ್ಕೊಂಡು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಅಂತ. ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಕಡುಬು, ಆ ಸೈಜ್ಗೆ ನೀವು ಹಿಟ್ಟನ್ನ ಹಾಕ್ಕೊಳ್ಬೋದು. ಇವಾಗ ನಾವು ಒಂದು ಇಡ್ಲಿ ಮಡಿಕೆಯಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೇವೆ. ನೀರು ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಮಡಚಿ ಇಟ್ಕೊಂಡಿರುವಂತಹ ಕಡುಬುಗಳನ್ನ ನಾವು ಈ ರೀತಿ ಬೇಯಲಿಕ್ಕೆ ಹಾಕೋಣ. ಇದು ನಮಗೆ ಒಂದು 20 ನಿಮಿಷ ಹಬೆಯಲ್ಲಿ ಬೇಂದರೆ ಕರೆಕ್ಟಾಗಿ ಆಗ್ತದೆ. ಇದು ನಮಗೆ ತುಂಬ ಹೆಲ್ದಿ ರೆಸಿಪಿ ಕೂಡ. ಹಾಗೆ ಬ್ರೇಕ್ಫಾಸ್ಟ್ಗೆ ಅಪರೂಪಕ್ಕೆ ಈ ರೀತಿಯ ರೆಸಿಪಿ ಟ್ರೈ ಮಾಡೋದು ತುಂಬ ಒಳ್ಳೆಯದು. ಯಾವುದೇ ರೀತಿ ಎಣ್ಣೆ ಕೂಡ ನಾವು ಉಪಯೋಗಿಸ್ಕೊಂಡಿಲ್ಲ, ಜಾಸ್ತಿ ಐಟಮ್ ಕೂಡ ಬೇಡ. ಅಕ್ಕಿ, ತೆಂಗಿನಕಾಯಿ, ಸ್ವಲ್ಪ ಉಪ್ಪು ಹಾಕಿ ಮಾಡ್ಕೊಂಡಿರುವಂತಹ ಕಡುಬಿದು. ಇದಕ್ಕೆ ನಿಮಗೆ ಸಾಂಬಾರು ಇಲ್ಲದೆ ಕೂಡ ಹಾಗೆ ತಿನ್ನಲಿಕ್ಕೆ ಆಗ್ತದೆ. ಹೊಂಗಾರೆ ಎಲೆದು ಫ್ಲೇವರ್ ಇರ್ತದೆ ಇದರಲ್ಲಿ. ಇವಾಗ ಒಂದು 20 ನಿಮಿಷ ಆದಮೇಲೆ ನಾವು ಮುಚ್ಚಳ ತೆಗೆದು ನೋಡೋಣ, ಕರೆಕ್ಟಾಗಿ ಬೆಂದಿರ್ತದೆ. ಹಾಗೆ ಇದು ಸ್ವಲ್ಪ ಕೂಡ ಎಲೆಗೆ ನಮಗೆ ಅಂಟಿ ಬರೋದಿಲ್ಲ. ಈಗ ಕಡುಬುಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ನೀವೇನಾದರೂ ತೆಗೆದ್ರೆ ಒಂದು ಸ್ವಲ್ಪ ಕೂಡ ನೋಡಿ ಎಲೆಗೆ ಅಂಟಿ ಬರೋದಿಲ್ಲ. ಎಷ್ಟು ಸುಲಭವಾಗಿ ಬಂತು ಅಂತ ನೋಡಿದ್ರಲ್ಲ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಬರ್ತೀನಿ. ಮತ್ತೆ ಸಿಗೋಣ. ಬಾಯ್.